ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅನಿಮೇಷನ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಬಟನ್ನ ವಿಡಿಯೋದಲ್ಲಿ ನಾವು ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ. ಅಂದರೆ ಫ್ರೆಂಡ್ಸ್, ಈ ರೀತಿ ಅನಿಮೇಷನ್ ಯೂಟ್ಯೂಬ್ ಬಟನ್ನ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿ ಸಬ್ಸ್ಕ್ರೈಬ್ ಬಟನ್ನ ನಾವು ಹಾಕೋದ್ರಿಂದ ನಮ್ಮ ಚಾನಲ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಅಂದರೆ ನಮ್ಮ ವೀಡಿಯೋಸ್ ತುಂಬ ಅಟ್ರಾಕ್ಟಿವ್ ಆಗಿ ಕೂಡ ಕಾಣಿಸುತ್ತೆ. ಈ ರೀತಿ ಬಟನ್ನ ನಾವು ಹಾಕೋದ್ರಿಂದ ಎಲ್ಲರೂ ಯಾರು ಜನ ನಮ್ಮ ವಿಡಿಯೋ ನೋಡ್ತಿರ್ತಾರೆ ಅವರು ಲೈಕ್ ಕೂಡ ಮಾಡ್ತಾರೆ, ಸಬ್ಸ್ಕ್ರೈಬ್ ಕೂಡ ಆಗ್ತಾರೆ. ಇದನ್ನು ಹಾಕೋದ್ರಿಂದ ಬಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಕೂಡ ಹಾಕ್ತಾರೆ. ಇದನ್ನು ನಮ್ಮ ವಿಡಿಯೋದಲ್ಲಿ ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ. ಇದು ಹಾಕೋದು ತುಂಬ ಸಿಂಪಲ್ ಫ್ರೆಂಡ್ಸ್. ನೀವು ಕೂಡ ನಿಮ್ಮ ವಿಡಿಯೋದಲ್ಲಿ ಯಾವ ರೀತಿ ಇದನ್ನು ಹಾಕೋಬೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ ಆಗಿ ನಾವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ನಾವು ವಿಡಿಯೋದಲ್ಲಿ ಹಾಕೋಬೋದು. ಅಂದರೆ ಡೈರೆಕ್ಟಾಗಿ ಡೌನ್ಲೋಡ್ ಮಾಡಿ ಹಾಕೋದಲ್ಲೇ ಸ್ವಲ್ಪ ಎಡಿಟ್ ಕೂಡ ಮಾಡೋದಿದೆ. ಹಾಗಾದರೆ ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಏನೂ ಅರ್ಥ ಆಗಲ್ಲ. ಯಾವ ರೀತಿ ಗ್ರೀನ್ ಸ್ಕ್ರೀನಿಂದ ನಾವು ಇದನ್ನು ಎಡಿಟ್ ಮಾಡಿಕೊಂಡು ನಮ್ಮ ವಿಡಿಯೋದಲ್ಲಿ ಹಾಕೋಬೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬಂದ್ಬಿಟ್ಟು ಯಾವುದೇ ರೀತಿಯ ಆ್ಯಪ್ಗಳು ಬೇಕಾಗಿಲ್ಲ. ಅಂದರೆ ನಾವು ಸಿಂಪಲ್ ಆಗಿ ವಿಡಿಯೋನ ಯಾವ ಆ್ಯಪಲ್ಲಿ ಎಡಿಟ್ ಮಾಡ್ತೀವಿ, ಇನ್ಶರ್ಟ್ ಆಗಿರ್ಬೋದು, ಕೈನ್ ಮಾಸ್ಟರ್ ಆಗಿರ್ಬೋದು, ಅದರಲ್ಲೇ ನಾನು ಎಡಿಟ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ಫಸ್ಟ್ ಬಂದ್ಬಿಟ್ಟು ನಾವು ಈ ಕ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆನಾ ಫ್ರೆಂಡ್ಸ್, ಬನ್ನಿ. ಈಗ ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡ್ನ. ಈಗ ಬಂದುಬಿಟ್ಟು ಸಿಂಪಲ್ಲಾಗಿ ನಾವೇನಿದೆ ಒಂದು ಕ್ಲಿಪ್ಪನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕು. ಅದನ್ನ ಬಂದುಬಿಟ್ಟು ಫ್ರೀ ಆಗಿರುವಂಥ ಕ್ಲಿಪ್ ಇದು. ಈಗ ಸಿಂಪಲ್ಲಾಗಿ ಗೂಗಲಿಗೆ ಹೋಗಿಬಿಟ್ಟು ಇಲ್ಲಿ ಸರ್ಚ್ ಮಾಡಬೇಕು, ಫಿಕ್ಸಬೆ ವಿಡಿಯೋ ಡೌನ್ಲೋಡ್ ಅಂತ. ಈಗ ಡೈರೆಕ್ಟಾಗಿ ನಾವು ಫಿಕ್ಸಬೆ ಆ್ಯಪಿಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಸಬ್ಸ್ಕ್ರೈಬ್ ಬಟನ್ ಅಂತೆಲ್ಲರೂ ತೊಗೊಳಕ್ಕೆ ಹೋದರೆ ಸರಿ ಹೋಗಲ್ಲ. ಅದು ಏನಾಗುತ್ತೆ ಅಂದರೆ ಬರೀ ಇಮೇಜಸ್ ಕೊಡುತ್ತೆ. ಹಾಗಾಗಿ ಡೈರೆಕ್ಟಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ, ಫಿಕ್ಸಬೆ ವಿಡಿಯೋ ಫ್ರೀ ಡೌನ್ಲೋಡ್ ಅಂತ ಹಾಕಿ. ಆಗ ಅದಕ್ಕೆ ಕಾಪಿರೈಟ್ ಕೂಡ ಬರೋದಿಲ್ಲ. ಈಗ ಹಾಕಾದ್ಮೇಲೆ ಈ ರೀತಿ ಸ್ಕ್ರೋಲ್ ಮಾಡಿ, ಈ ರೀತಿ ಸ್ಕ್ರೋಲ್ ಮಾಡಿದಾಗ ಕೆಳಗಡೆ ಬರುತ್ತೆ ನೋಡಿ, ಇಲ್ಲಿ ಇದು ಫ್ರೀ ಬಂದುಬಿಟ್ಟು ಸಬ್ಸ್ಕ್ರೈಬ್ ಯೂಟ್ಯೂಬ್ ಬಟನ್ ಅಂತ. ನಾನು ಈ ರೀತಿ ವಿಡಿಯೋನ ತಗೊಳ್ತಾ ಇದ್ದೀನಿ. ನೀವೇನಾದರೂ ಬೇಕು ಅನ್ನೋದಾದರೆ ಫಿಕ್ಸಬೆ ಆ್ಯಪಿಗೆ ಹೋಗ್ಬಿಟ್ಟು ಅಲ್ಲಿಂದ ನೀವು ಸಬ್ಸ್ಕ್ರೈಬ್ ಬಟನ್ ಅಂದ್ಕೊಂಡು ಅದರಲ್ಲಿ ಬೇರೆ ಬೇರೆ ಥರದ ಸಬ್ಸ್ಕ್ರೈಬ್ ಬಟನ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ನಾನು ಬಂದುಬಿಟ್ಟು ಸಿಂಪಲ್ಲಾಗಿ ಈ ರೀತಿ ತಗೊಳ್ತಾ ಇದ್ದೀನಿ. ಇದರಲ್ಲಿ ತುಂಬ ರೀತಿಯಲ್ಲಿ ಇದೆ. ನಾನು ಬಂದುಬಿಟ್ಟು ಇದನ್ನೇ ತಗೊಳ್ತಾ ಇದ್ದೀನಿ. ಇದು ಟ್ಯಾಪ್ ಮಾಡಿ ಇಟ್ಕೊಂಡು ಡೌನ್ಲೋಡ್ ವಿಡಿಯೋ ಅಂತ ಬರ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಡೌನ್ಲೋಡ್ ಆಗುತ್ತೆ. 1-2 ಸೆಕೆಂಡಲ್ಲೇ ಡೌನ್ಲೋಡ್ ಆಗುತ್ತೆ ನೋಡಿ. ಈಗ ಡೌನ್ಲೋಡ್ ಆಗಿದೆ. ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ಗ್ಯಾಲರಿಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಡೌನ್ಲೋಡ್ ಆಗಿದೆಯಾ ಅಂತ. ಈಗ ನೋಡಿದ್ರಲ್ಲ ಈ ರೀತಿ ಈಗ ಡೌನ್ಲೋಡ್ ಆಗಿದೆ. ಬ್ಯಾಕ್ ಬಂದುಬಿಟ್ಟು ಈಗ ಏನಿದೆ ಇನ್ಶರ್ಟ್ ಆ್ಯಪಲ್ಲಿ ನಾನು ವಿಡಿಯೋನ ಎಡಿಟಿಂಗ್ ಮಾಡೋದು. ನೀವು ಕೈನ್ ಮಾಸ್ಟರಲ್ಲಿ ಯಾವ ಆ್ಯಪಲ್ಲಿ ಎಡಿಟ್ ಮಾಡ್ತೀರೋ ಆ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ನಾನೀಗ ಇನ್ಶರ್ಟಲ್ಲಿ ಮಾಡೋದ್ರಿಂದ ಇನ್ಶರ್ಟ್ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ವಿಡಿಯೋ ಏನಿದೆ ಅದನ್ನ ಕ್ಲಿಕ್ ಮಾಡಿಕೊಂಡು ನ್ಯೂನ ತಗೊಳ್ತಾ ಇದ್ದೀನಿ. ನ್ಯೂ ತಗೊಂಡಾದ್ಮೇಲೆ ಇಲ್ಲಿ ವಿಡಿಯೋ ಅಂತ ಇದೆಯಲ್ಲ, ಇದರಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ತಗೊಳ್ಬೇಕು. ನಾನೀಗ ಬಂದುಬಿಟ್ಟು ಎಡಿಟ್ ಮಾಡಿ ಇಟ್ಟಿರೋ ಒಂದು ವಿಡಿಯೋ ಇದೆ, ಅದನ್ನು ಸಿಂಪಲ್ಲಾಗಿ ತಗೊಳ್ತಾ ಇದ್ದೀನಿ. ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್. ವಿಡಿಯೋನ ತಗೊಂಡಾದ್ಮೇಲೆ ಈ ರೀತಿ ನೋಡಿ, ನಿಮಗೆ ಎಲ್ಲಿಗೆ ಬೇಕು ಅಲ್ಲಿಗೆ ನಿಲ್ಲಿಸಿ ಇದನ್ನು ಇದು ಮಾಡ್ಕೊಳ್ಬೋದು. ಇಲ್ಲಾಂದರೆ ಫಸ್ಟಿಗೆ ಇಡೋಣ. ಈಗ ಇಟ್ಬಿಟ್ಟು ಎಡಿಟ್ ಮಾಡ್ಕೊಳ್ಳೋಣ, ಅದಾದಮೇಲೆ ಇದು ಮಾಡ್ಕೊಳ್ಳೋಣ. ಈಗ ಬಂದುಬಿಟ್ಟು ನಾನು ಏನು ಮಾಡಿದ್ದೀನಿ, ಫಸ್ಟು ವಿಡಿಯೋ ಸೆಲೆಕ್ಟ್ ಆದಮೇಲೆ ಇಲ್ಲಿ ಪೈಪ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನ ತೊಗೊಂಡ್ಬಿಟ್ಟು ಈ ರೀತಿ ಗ್ಯಾಲರಿಗೆ ಬಂತು. ಈಗ ಗ್ಯಾಲರಿಗೆ ಬಂದಾಗ ಆ ವಿಡಿಯೋ ಏನಿದೆ, ನಾವು ಕ್ಲಿಪ್ ಏನು ತೊಗೊಂಡಿದ್ದೀವಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಪ್ರೊಸೆಸಿಂಗ್ ತೊಗೊಂಡಾದ್ಮೇಲೆ ಈಗ ಏನಿದೆ ಗ್ರೀನ್ ಸ್ಕ್ರೀನ್ ಇದು ಬಂದುಬಿಟ್ಟಿದೆ ಇಲ್ಲಿ. ಈಗ ಇದನ್ನು ನಮಗೆ ವಿಡಿಯೋದಲ್ಲಿ ಎಷ್ಟು ಬೇಕು ಅಲ್ಲಿ ತನಕ ನಾವು ಈ ರೀತಿ ಇದನ್ನು ಇದು ಮಾಡ್ಕೊಳ್ಬೋದು. ಎಲ್ಲಿ ಬೇಕು ಅಲ್ಲಿಗೆ ನಾವು ಇದನ್ನು ಕೂರಿಸ್ಕೊಳ್ಬೋದು. ನೋಡಿ ಈ ರೀತಿ ಎಲ್ಲಿ ಬೇಕು ಅಲ್ಲಿಗೆ ನಾವು ಸ್ಲೈಡ್ ಮಾಡ್ಕೊಂಡು ಈ ರೀತಿ ತೊಗೊಳ್ಬೋದು. ಇದನ್ನು ಇದು ಮಾಡ್ಕೊಂಡ್ಮೇಲೆ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡಿಕೊಂಡು ಮತ್ತೆ ನಾವು ಪೈಪ್ ಏನಿದೆ ಅದ್ರ ಮೇಲೆ ಟಚ್ ಮಾಡಿಕೊಂಡು ನೋಡಿ, ಈಗ ಈ ವಿಡಿಯೋ ಕ್ಲಿಪ್ ಏನಿದೆ ಅದ್ರ ಮೇಲೆ ಟಚ್ ಮಾಡ್ಕೋಬೇಕು. ಈ ರೀತಿ ಟಚ್ ಮಾಡಿಕೊಂಡು ಸ್ವಲ್ಪ ಈ ಕಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲೊಂದು ಇದು ಸಿಗುತ್ತೆ ಆಪ್ಷನ್ನು. ಸ್ಕ್ರೋಲ್ ಮಾಡಿದಾಗ ಇಲ್ಲೊಂದು ಆಪ್ಷನ್ ಸಿಗುತ್ತೆ ನಮಗೆ, ಕಟ್ಔಟ್ ಅಂತ. ಇದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಕಟ್ಔಟನ್ನು ಕ್ಲಿಕ್ ಮಾಡೋದ್ಮೇಲೆ ಇಲ್ಲಿ ನೋಡಿ ಅದರಲ್ಲೊಂದು ಆಪ್ಷನ್ ಸಿಗುತ್ತೆ, ಕ್ರೋಮಾ. ಈ ಕ್ರೋಮಾ ಆಪ್ಷನ್ನ ತೊಗೊಂಡ್ಬಿಟ್ಟು ಇಲ್ಲೊಂದು ಸರ್ಕಲ್ ಟೈಪಲ್ಲಿ ಸಿಗುತ್ತೆ ನೋಡಿ, ಇದನ್ನು ತೊಗೊಂಡ್ಬಿಟ್ಟು ಈ ರೀತಿ ಸ್ಮಜ್ ಮಾಡಬೇಕು. ಈ ರೀತಿ ಸ್ಮಜ್ ಮಾಡಾದ್ಮೇಲೆ ನಾವು ರೈಟ್ ಮಾರ್ಕನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ರೈಟ್ ಮಾರ್ಕನ್ನು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡಿ ಈಗ ಅದು ಗ್ರೀನ್ ಇದೇನಿದೆ, ತುಂಬ ಜನ ವಾಲ್ಯೂಮ್ ಕಮ್ಮಿ ಮಾಡ್ಕೊಳ್ತೀನಿ ವಿಡಿಯೋದು, ಸಾರಿ. ಇದೇನಿದೆ ಪೈಪನ್ನು ಈ ಕಡೆ ಎಳ್ಕೊಳ್ತೀನಿ. ಎಳ್ಕೊಂಡು
ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ಎಡಿಟ್ ಆಗಿದೆ. ಈಗ ಈ ಕ್ಲಿಪ್ ಎಲ್ಲಿಗೆ ಬೇಕು ಅಲ್ಲಿಗೆ ನಾವು ಇದನ್ನು ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಇದ್ರ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಇದು ಇಲ್ಲಿ ಸೈಡಿಗೆ ಬೇಕಾದರೂ ಇಲ್ಲೂ ಕೂಡ ಇಟ್ಕೋಬೋದು. ನೋಡಿ, ಈ ಥರ ಇಲ್ಲಿ ಕೂಡ ಮಾಡ್ಕೊಳ್ಬೋದು. ಜನಕ್ಕೊಂದು ಡೌಟ್ ಇದೆ. ಈಗ ನೋಡಿದ್ರಲ್ಲ, ಈ ರೀತಿ ನಾವು ಇದನ್ನು ಮಾಡ್ಕೊಳ್ಬೋದು, ವಿಡಿಯೋಗೆ ನಾವು ಹಾಕ್ಬೋದು. ಈ ರೀತಿ ರೈಟ್ ಮಾರ್ಕ್ ಕ್ಲಿಕ್ ಮಾಡ್ಕೊಂಡು ಈಗ ನಾವು ಡೈರೆಕ್ಟ್ ಏನು ವಿಡಿಯೋನ ಸೇವ್ ಮಾಡ್ಕೊಳ್ತೀವಿ, ಡೌನ್ಲೋಡ್ ಮಾಡ್ಕೊಳ್ತೀವಿ, ಆ ರೀತಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ನಾವು ವಿಡಿಯೋಗೆ ಸಬ್ಸ್ಕ್ರೈಬ್ ಬಟನ್ನ ನಾವು ಹಾಕ್ಬೋದು ಅಂತ. ಈ ರೀತಿ ಸಬ್ಸ್ಕ್ರೈಬ್ ಬಟನ್ನ ಹಾಕೋದ್ರಿಂದ ನಮ್ಮ ವಿಡಿಯೋ ಕೂಡ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಮತ್ತು ಯಾರು ನಮ್ಮ ವಿಡಿಯೋ ನೋಡ್ತಿದ್ದಾರೆ, ವ್ಯೂವರ್ಸ್ ಏನಿದ್ದಾರೆ, ಅವರು ಲೈಕ್ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ತಾರೆ. ಇದನ್ನ ನೋಡಿ ಮಾಡ್ತಾರೆ. ಹಾಗಾಗಿ ವಿಡಿಯೋಗೆ ತುಂಬ ಯೂಸ್ಫುಲ್ ಆಗುತ್ತೆ ಇದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಬೋದು ಅಂತ. ಯಾವುದೇ ರೀತಿಯ ಎಡಿಟಿಂಗ್ ಆ್ಯಪ್ ಎಲ್ಲ ನಾವು ಯೂಸ್ ಮಾಡಿದ್ರೆ ನಾವು ವಿಡಿಯೋ ಏನು ಎಡಿಟ್ ಮಾಡ್ತೀವಿ ಆ ಆ್ಯಪಿಂದನೇ ಈ ರೀತಿ ಈಸಿಯಾಗಿ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಇದೇ ರೀತಿಯ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.